ವಿರಾಮದ ಬಳಿಕ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಶಾಸ್ತ್ರಿಗಳೇ, ಮೊದಲ 6 ರಾಶಿಗಳ ಫಲಾಫಲಗಳನ್ನು ತಿಳಿಸ್ಕೊಡೋದಾದ್ರೆ 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ ವೃಷಭ ರಾಶಿಯಲ್ಲಿ ಅಲ್ಲಿ ಕುಜ ಮತ್ತು ಗುರು ಯುತಿಯನ್ನು ನೋಡ್ತಾ ಇದ್ವಿ. ಕರ್ಕಟಕ ರಾಶಿಯಲ್ಲಿ ರವಿ, ಚಂದ್ರ ಹಾಗೂ ಮಾಂದಿ ಉದಯ ಆಗಿದೆ ಈ ದಿವಸ. ಇನ್ನು ಶುಕ್ರ ಬುಧರಿದ್ದಾರೆ, ಅದು ಸಿಂಹ ರಾಶಿಯಲ್ಲಿ, ಕನ್ಯಾ ರಾಶಿಯಲ್ಲಿ ಕೇತು ಇರತಕ್ಕಂಥದ್ದು. ಇನ್ನು ಕುಂಭರಾಶಿಯಲ್ಲಿ ಶನೈಶ್ಚರ, ಮೀನ ರಾಶಿಯಲ್ಲಿ ರಾಹು ಯಥಾಸ್ಥಿತಿಯಲ್ಲಿ ಗಮನಿಸ್ತಾ ಇದ್ವಿ. ಹೀಗಿರುವಾಗ 12 ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರೆಗೆ ದಿವಸ ಸುಖ ಹಾನಿ, ಮನಸ್ಸಿಗೆ ಸ್ವಲ್ಪ ಬೇಸರ ಉಂಟಾಗುತ್ತೆ. ಬಂಧು ಮಿತ್ರರಿಂದ ಸ್ವಲ್ಪ ತೊಡಕುಗಳು, ಮನಸ್ತಾಪಗಳು, ಮನಸ್ಸಿಗೆ ಬೇಸರ, ಈ ರೀತಿಯ ಒಂದು ಲಕ್ಷಣ ಇದೆ. ಕೃಷಿಕರಿಗೆ ನೀರಿನ ತೊಂದರೆಗಳು, ಅತಿವೃಷ್ಟಿ ಅಂತೀವಲ್ಲ ಆ ರೀತಿಯಲ್ಲಿ ತೊಡಕುಗಳು ಉಂಟಾಗುವ ಸಾಧ್ಯತೆ ಎಲ್ಲ ಕಡೆ ನೋಡ್ತಾ ಇದ್ದೀವಿ. ಈ ಚಂದ್ರ ವೀಕ್ ಆಗಿದ್ದಾಗ, ಮಾಂದಿ ಸೇರಿದಾಗ ಬಾಧೆ ಉಂಟಾಗುತ್ತೆ, ನೀರಿನ ಬಾಧೆ, ಜಲಕಂಟಕ ಈ ಥರದ್ದು. ಹುಷಾರಾಗಿರಬೇಕು ಈ ದಿವಸ. ಜಲದುರ್ಗೆಯ ಆರಾಧನೆಯನ್ನೇ ಮಾಡಿ ಅನುಕೂಲ ಆಗುತ್ತೆ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ದಿವಸ ಗಂಟಲ ಬಾಧೆ ಸೂಚಿಸ್ತಾ ಇದೆ, ಕಿವಿ ಸಮಸ್ಯೆಗಳ ಸೂಚಿಸ್ತಾ ಇದೆ, ಹುಷಾರು. ಉಳಿದ ಹಾಗೆ ದಿವಸ ಸೇವಕರಿಂದ ತೊಂದರೆಗಳು ಉಂಟಾಗೋದು, ಹೆಚ್ಚಿನ ಕೆಲಸ ನಿರೀಕ್ಷೆ ಮಾಡ್ತಾಯಿದ್ರೆ ಅಷ್ಟು ಆಗೋದಿಲ್ಲ, ಅದು ಮನಸ್ಸಿಗೆ ಬೇಸರ ಆಗುತ್ತೆ. ಉಳಿದ ಹಾಗೆ ಕೆಲಸದಲ್ಲಿ, ವೃತ್ತಿಯಲ್ಲಿ ಯಾವುದೇ ತೊಡಕುಗಳಿಲ್ಲ, ಆತಂಕ ಬೇಡ. ಪ್ರಾರ್ಥನೆಗೆ ದಿವಸ ಆಂಜನೇಯನ ಪ್ರಾರ್ಥನೆ ಮಾಡ್ಕೊಳ್ಳಿ, ತುಂಬ ಅನುಕೂಲ ಆಗುತ್ತೆ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ದಿವಸ ಆಹಾರದಲ್ಲಿ ತೊಡಕುಗಳು ಸಂಭವಿಸುತ್ತೆ. ನೀರಿನಿಂದಾಗಿ ತೊಂದರೆ ಬರ್ತದೆ, ಅಂದರೆ ನೀರು ಕುಡಿದು ಆರೋಗ್ಯ ಹಾನಿಯಾಗೋ ಸಾಧ್ಯತೆ ಇದೆ, ವಾಟರ್ ಇನ್ಫೆಕ್ಷನ್. ಉಳಿದ ಹಾಗೆ ಕೆಲಸದಲ್ಲಿ ಪರಿಶ್ರಮ, ಅತಿಯಾದ ಒತ್ತಡ ಇದೆ, ಮನಸ್ತಾಪ ಇದೆ, ಬೇಸರ ಇದೆ. ಒಂದೇನಪ್ಪ ಅಂದರೆ ಸಹೋದರ ಸಹಕಾರ ಚೆನ್ನಾಗಿದೆ, ಅದರಿಂದಾಗಿ ಸ್ವಲ್ಪ ಬಲ ಬರ್ತದೆ. ಮಿತ್ರರ ಸಹಾಯ ಚೆನ್ನಾಗಿದೆ, ಅದರಿಂದ ಅನುಕೂಲ ಇದೆ. ಪ್ರಾರ್ಥನೆಗೆ ದಿವಸ ನೀವು ಕೂಡ ದುರ್ಗಾ ಪ್ರಾರ್ಥನೆ ಮಾಡೋದು ತುಂಬ ಒಳ್ಳೆಯದು. ಇನ್ನು ಕರ್ಕಟಕ ರಾಶಿ. ಕರ್ಕಟಕ ರಾಶಿಯವರಿಗೆ ದಿವಸ ಜನ್ಮದಲ್ಲಿ ಮಾಂದಿ, ಚಂದ್ರ ಬಲಹೀನ ಆಗಿರೋದ್ರಿಂದಾಗಿ ಆರೋಗ್ಯ ವ್ಯತ್ಯಾಸ ಆಗುತ್ತೆ. ಸ್ತ್ರೀಯರಿಗೆ ದೇಹಬಲ ಕುಸಿಯುತ್ತೆ, ಸುಸ್ತಾಗುತ್ತೆ ಈ ದಿವಸ. ಕೆಲಸದಲ್ಲಿ ಲಾಭ ಇದೆ, ಕೆಲಸದಲ್ಲಿ ಅನುಕೂಲ ಇದೆ. ನೀವು ಹೋಗದೇ ಇದ್ದರೂ ಕೆಲಸ ತನ್ನ ಪಾಡಿ ತನ್ನ ಕೆಲಸಗಳಾಯಿತು ಅನ್ನೋ ಒಂದು ಸಮಾಧಾನ ಇದೆ, ಯೋಚನೆ ಬೇಡ. ಕೆಲಸದ ವಿಚಾರದಲ್ಲಿ ತೊಡಕಿಲ್ಲ, ಲಾಭ ಇದೆ, ಚೆನ್ನಾಗಿದೆ. ಇನ್ನು ಉಳಿದ ಹಾಗೆ ಮಾತಿನಿಂದ ನಿಮಗೆ ಹೆಚ್ಚಿನ ಸಮೃದ್ಧಿ ಇದೆ. ಮಾತೇ ಈ ದಿವಸ ನಿಮ್ಮ ಬಂಡವಾಳ ಚೆನ್ನಾಗಿದೆ. ಪ್ರಾರ್ಥನೆಗೆ ಆರೋಗ್ಯದ ದೃಷ್ಟಿಯಿಂದ ದುರ್ಗಾ ಕವಚ ಕೇಳಿಸ್ಕೊಳ್ಳಿ, ದುರ್ಗಾ ಸನ್ನಿಧಾನದಲ್ಲಿ ರುದ್ರಾಭಿಷೇಕ ಮಾಡಿಸಿ, ಅನುಕೂಲ ಆಗುತ್ತೆ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ದಿವಸ ಅತಿಯಾದ ವ್ಯಯ, ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಅತಿ ವ್ಯಯ, ತುಂಬ ಬಾಧೆ ಉಂಟಾಗುತ್ತೆ. ಮತ್ತು ತುಂಬ ಆಪ್ತರು ದೂರ ಆಗಿಬಿಡ್ತಾರೆ ಈ ದಿವಸ. ತುಂಬ ಹಚ್ಚಿಕೊಂಡವರಿಂದಾಗಿ ಮನಸ್ಸಿಗೆ ಪೆಟ್ಟು ಬೀಳುತ್ತೆ. ಜೊತೆಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ಮಾತ್ರ ಚೆನ್ನಾಗಿದೆ, ಅನುಕೂಲಕರವಾಗಿದೆ. ವೃತ್ತಿಯಲ್ಲಿ ಯಾವುದೇ ತೊಡಕುಗಳಿಲ್ಲ, ಆತಂಕ ಬೇಡ. ಪ್ರಾರ್ಥನೆಗೆ ದಿವಸ ನೀವು ಶಿವಶಕ್ತಿಯರ ಆರಾಧನೆ ಮಾಡಿದ್ರೆ ಒಳ್ಳೆಯದು. ಶಿವಶಕ್ತಿ ಅಂದರೆ ಪಾರ್ವತಿ ಪರಮೇಶ್ವರ ಪ್ರಾರ್ಥನೆ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ದಿವಸ ಲಾಭದಾಯಕವಾಗಿದೆ. ವಿದೇಶ ವಹಿವಾಟಿನ ಲಾಭ ಚೆನ್ನಾಗಿರ್ತದೆ. ಹಾಗಂತ ಸಂಪೂರ್ಣ ಲಾಭ ಅಂತಲ್ಲ, ಮಧ್ಯಮ ಸ್ತರದಲ್ಲಿ. ಕೆಲಸದಲ್ಲಿ ಪರಿಶ್ರಮ ಹೆಚ್ಚು. ಕೆಲಸ ಚೆನ್ನಾಗಿ ಮಾಡ್ತೀರಾ ಅಂತಂದರೆ ಮಗದೊಂದು ಅಂತ ನಿಮ್ಮ ತಲೆಗೆ ಬಂದು ಬೀಳುತ್ತೆ. ಆ ರೀತಿಯ ಒಂದು ಒತ್ತಡ ಇದೆ ಈ ದಿವಸ. ಕೆಲಸ ಚೆನ್ನಾಗಿ ಆಗ್ತಾ ಇರುತ್ತೆ, ಒತ್ತಡವೂ ಇರುತ್ತೆ. ಉಳಿದ ಹಾಗೆ ದಿವಸ ಸ್ವಲ್ಪ ಅಸಮಾಧಾನ, ದಾಂಪತ್ಯದಲ್ಲಿ ಮನಸ್ತಾಪ ಬರೋದು, ಈ ಥರದ ಲಕ್ಷಣವೂ ಇದೆ. ಈ ದಿವಸ ಪ್ರಾರ್ಥನೆಗೆ ನೀವು ಕೂಡ ದುರ್ಗಾ ಸನ್ನಿಧಾನದಲ್ಲಿ ಸ್ವಲ್ಪ ಅಕ್ಕಿ ಸಮರ್ಪಣೆ ಮಾಡಿ ಮತ್ತು ಗೋಧಿ ಸಮರ್ಪಣೆ ಮಾಡಿ, ಎರಡು ತುಂಬ ಒಳ್ಳೆಯದು. ಇನ್ನುಳಿದ 6 ರಾಶಿಗಳ ಫಲಾಫಲಗಳನ್ನು ತಿಳಿಸ್ಕೊಡಿ ಶಾಸ್ತ್ರಿಗಳೇ. ಅದಕ್ಕೂ ಮುಂಚೆ ಮತ್ತೊಂದು ವಿರಾಮ ತಗೊಂಡು ಬರೋಣ. ಜಾತಕ ಫಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.